ಇನ್ನು ಧನುರ್ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಎಡವಟ್ಟು ಇರ್ತದೆ. ಯಾಕಂದರೆ ಗುರುವಿನ ಬಲ ಇಲ್ಲ, ರವಿಯು ವ್ಯಯದಲ್ಲಿ ಇದ್ದ, ಈಗ ರಾಶಿಯಲ್ಲೇ ಇದ್ದು ಮುಂದೆ ಹೋಗ್ತಕ್ಕಂಥ ಮಕರಕ್ಕೆ ಹೋಗ್ತಕ್ಕಂಥದ್ದು ಸಮಯ. ತೃತೀಯದಲ್ಲಿ ಶನಿ. ಇದೆಲ್ಲ ಸ್ವಲ್ಪ ಅಷ್ಟು ಉತ್ತಮವಾಗಿರ್ತಕ್ಕಂತಹ ಆರೋಗ್ಯ ಪರಿಸ್ಥಿತಿ ಇರಲ್ಲ. ಹಾಗಾಗಿ ಆರೋಗ್ಯ ಬೆಟರ್ ಆಗ್ತದೆ ಧನುರಾಶಿಯವರಿಗೆ. ಕೆಲಸಗಳು ಸಿಗ್ತಕ್ಕಂಥದ್ದು, ಅವಕಾಶಗಳು ಸಿಗ್ತಕ್ಕಂಥದ್ದು ಏನಾದರೂ ಒಂದು ವ್ಯವಹಾರಕ್ಕೆ, ಮತ್ತು ಮನಪ್ರಸನ್ನತೆ ಉಂಟಾಗ್ತದೆ. ದ್ವಿತೀಯ ರವಿಯು ಅಥವಾ ಜನ್ಮರವಿಯು ಧನುರಾಶಿಯಲ್ಲಿ ಇದ್ದಾಗ ದ್ವಿತೀಯದಲ್ಲಿ ಹೋದಾಗ ಒಂದು ರೀತಿಯ ಧೈರ್ಯ, ಒಂದು ರೀತಿಯ ಕಾನ್ಫಿಡೆಂಟಾಗಿ ಇರ್ತಕ್ಕಂಥ ಒಂದು ಮನೋಭಾವ ಇದೆಲ್ಲ ಬದಲಾಗ್ತದೆ ಧನುರಾಶಿಯವರಿಗೆ. ಖರ್ಚು ಜಾಸ್ತಿ ಆಗುತ್ತೆ. ಯಾಕಂದರೆ ಸ್ವಲ್ಪ ಈ ಗುರುವಿನ ಬಲವು ಇನ್ನೂ ಮೇವರೆಗೂ ಇರೋದಿಲ್ಲ. ಕುಜನೂ ಕೂಡ ಅನುಕೂಲಕರ ಅಲ್ಲ ನಿಮಗೆ ಈ ಸದ್ಯಕ್ಕೆ ಗೋಚಾರದಲ್ಲಿ. ಖರ್ಚು ಹೆಚ್ಚಾಗ್ತದೆ. ಗಮನ ಇರಬೇಕು, ಏನಕ್ಕೆ ಮಾಡ್ತಿದ್ದೀರಿ ಹೇಗೆ ಅಂತಂತ. ಆಮೇಲೆ ಸಾಲ ಸೋಲುಗಳು ಮಾಡಿಕೊಂಡು ಮತ್ತೆ ಸಮಸ್ಯೆಗಳು ಮಾಡ್ಕೊಳ್ಳದೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಯು ಹ್ಯಾವ್ ಟು ಬಿ ಮೋರ್ ಕೇರ್ಫುಲ್ ಅಬೌಟ್ ಸ್ಪೆಂಡಿಂಗ್. ಧನುರಾಶಿಯವರು ಶ್ರೀ ಮಹಾದೇವನ ಪೂಜೆಯನ್ನು ಮಾಡಿ, ಅಲಂಕಾರ ಸೇವೆ, ಅಭಿಷೇಕ ಸೇವೆ, ನಾಮಸ್ಮರಣೆ, ರುದ್ರಹೋಮ, ರುದ್ರಪಾರಾಯಣೆ, ನಿಮ್ಮ ಕೈಯಲ್ಲಿ ಏನು ಶಕ್ತಿ ಆಗ್ತದೆ ಅದನ್ನು ಈಶ್ವರ ದೇವರ ವಿಶೇಷ ಆರಾಧನೆಯನ್ನು ಮಾಡಿ, ಕುಟುಂಬದಲ್ಲಿ ಶುಭ ಕಾರ್ಯಗಳು ಇತ್ಯಾದಿಗಳೆಲ್ಲ ಬೇಕಾದಷ್ಟು ಆಗುವ ತಿಂಗಳುಗಳು ಮುಂದೆ ಬರೋದಿದೆ. ಸೆಪ್ಟೆಂಬರ್ ನಂತರ ದೇವರು, ಗುರುಗಳು ಅಂದರೆ ಮಹಾದೇವನೇ, ಗುರುಗಳಿಗೆ ಗುರು ಅವ. ಹಾಗಾಗಿ ಎಷ್ಟು ನೀವು ಮಹಾದೇವನ ಸ್ಮರಣೆಯನ್ನು, ಸೇವೆಯನ್ನು ಮಾಡ್ತೀರಿ ಅದೆಲ್ಲವೂ ಉತ್ತಮವಾಗಿರ್ತಕ್ಕಂತಹ ದಿನಗಳಲ್ಲಿ ಒಳ್ಳೆ ಅನುಗ್ರಹವನ್ನು ತರ್ತದೆ ಅಂತಂತ ವಿಶೇಷ ಧನುರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.